ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ವಯೋವೃದ್ಧ ದಂಪತಿಗಳ ಉಪವಾಸ ಸತ್ಯಾಗ್ರಹಕ್ಕೆ ಮಣಿದ ನಗರಸಭೆ, ಅತಿಕ್ರಮಣ ತೆರವು. ತಮ್ಮ ಮನೆಯ ಹಿಂಭಾಗದ ಅತಿಕ್ರಮಣವನ್ನು ತೆರವುಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೂ ಸಹ ಪಾಲಿಸದ ದಾಂಡೇಲಿ ನಗರಾಡಳಿತದ ವಿರುದ್ಧ ಟೌನ್ಶಿಪ್ ನಿವಾಸಿಗಳಾದ ಸುಮಂಗಲ ಅಂಚಡ್ಗೇರಿ, ಮಹಾದೇವಪ್ಪ ಅಂಚಡ್ಗೇರಿ ದಂಪತಿಗಳು ಮಗಳು ವೀಣಾ ಅಂಚಡ್ಗೇರಿ ಅವರ ನೇತೃತ್ವದಲ್ಲಿ ನಗರಸಭೆ ಮುಂಭಾಗದಲ್ಲಿ ಶುಕ್ರವಾರ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದರು. ಸತ್ಯಾಗ್ರಹಕ್ಕೆ ಮಣಿದ ನಗರಸಭೆ ಅಧಿಕಾರಿಗಳು ಪೊಲೀಸರ ಸಹಾಯದಿಂದ ಅತಿಕ್ರಮಣವನ್ನು ತೆರವುಗೊಳಿಸಿದ್ದಾರೆ. 87 ಮತ್ತು 81ರ ಇಳಿ ವಯಸ್ಸಿನ ದಂಪತಿಗಳು ಮತ್ತು ಅವರ ಮಗಳು ಕಳೆದ 7 ವರ್ಷಗಳಿಂದ ನ್ಯಾಯಕ್ಕಾಗಿ ಅಲಿಯುತ್ತಿದ್ದರು. ಕೊನೆಗೆ ನ್ಯಾಯಕ್ಕಾಗಿ ಉಪವಾಸ ಸತ್ಯಾಗ್ರಹದ ಮೊರೆ ಹೋಗಿದ್ದರು. ವಯೋವೃದ್ಧ ದಂಪತಿಗಳ ಮನೆಯ ಹಿಂಭಾಗದ ಮನೆಯವರು ತಮ್ಮ ಮನೆಯ ಹಿಂಭಾಗದ ಚರಂಡಿಯನ್ನು ಅತಿಕ್ರಮಣ ಮಾಡಿ ಗೋಡೆ ನಿರ್ಮಿಸಿಕೊಂಡಿರುವುದರಿಂದ ಮಳೆಯ ನೀರು ಮತ್ತು ಮನೆಯ ಶೌಚಾಲಯದ ನೀರು ಹೊರಗೆ ಬಿಡಲು ಸಾಧ್ಯವಾಗದೆ ಶೌಚಾಲಯವನ್ನು ಬಳಸಲು ಆಗುತ್ತಿರಲಿಲ್ಲ. ಈ ಕಾರಣ ಕಳೆದ 7 ವರ್ಷಗಳಿಂದ ಕೊಂಕಣ ಮರಾಠ ಸಮಾಜದ ಒಂದು ಕೋಣೆಯನ್ನು ಬಾಡಿಗೆ ಪಡೆದು ದಂಪತಿಗಳು ಜೀವನ ಸಾಗಿಸುತ್ತಿದ್ದರು. ಆದರೆ ಸತತವಾಗಿ ನಗರಸಭೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಲೆದಿರುವ ಅಂಚಡ್ಗಿರಿ ದಂಪತಿಗಳು ಅತಿಕ್ರಮಣವನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳ ಆದೇಶದ ಪ್ರತಿಯನ್ನು ತಂದು ನಗರಸಭೆ ಅಧಿಕಾರಿಗಳು ತೋರಿಸಿದರೂ ಸಹ ಕಾಲಹರಣ ಮಾಡಲಾಗುತ್ತಿತ್ತು. ವೃದ್ಧ ದಂಪತಿಗಳು ನಡೆಸುತ್ತಿದ್ದ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ನಗರಸಭೆಯ ಪ್ರಭಾರಿ ಪೌರಾಯುಕ್ತ ಶೈಲೇಶ್ ಪರಮಾನಂದ್ ಅವರು 1 ವಾರದೊಳಗೆ ಅತಿಕ್ರಮಣ ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು. ಆದರೆ ಇದಕ್ಕೆ ಒಪ್ಪದ ಅಂಚಡ್ಗಿರಿ ದಂಪತಿಗಳು ಸತ್ಯಾಗ್ರಹವನ್ನು ಮುಂದುವರೆಸಿದ್ದರು. ಕೊನೆಗೆ ಪ್ರಭಾರಿ ಪೌರಾಯುಕ್ತರು ಇಂದೇ ಅತಿಕ್ರಮಣ ತೆರವುಗೊಳಿಸಲು ಸೂಚನೆ ನೀಡಿದರು. ಅಂತಿಮವಾಗಿ ದಂಪತಿಗಳ ಸತ್ಯಾಗ್ರಹಕ್ಕೆ ಮಣಿದ ನಗರಸಭೆಯ ಅಧಿಕಾರಿಗಳು ಕಂದಾಯ ಅಧಿಕಾರಿ ಪರಶುರಾಮ್ ಚಿಕ್ಕಲ್ಗಾರಿ, ಅಭಿಯಂತರ ವಿಎಸ್ ಕುಲಕರ್ಣಿ, ಆರೋಗ್ಯ ನಿರೀಕ್ಷಕ ವಿಲಾಸ್ ದೇವಕರ್ ಅವರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಅತಿಕ್ರಮಣವನ್ನು ತೆರವುಗೊಳಿಸಿದ್ದಾರೆ. ಕೊನೆಗೂ ಗಟಾರಿನ ಮೇಲೆ ನಿರ್ಮಿಸಿದ ಗೋಡೆಯನ್ನು ತೆರವುಗೊಳಿಸಿ ತಮಗೆ ನ್ಯಾಯ ನೀಡಿರುವ ನಗರಸಭೆ ಅಧಿಕಾರಿಗಳಿಗೆ ಅಂಚಡ್ಗಿರಿ ದಂಪತಿಗಳು ಧನ್ಯವಾದ ತಿಳಿಸಿ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಸ್ಥಳದಲ್ಲಿ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಆದಮ್ ದೇಸೂರ್, ನಗರಸಭಾ ಸದಸ್ಯರಾದ ವಿಜಯ್ ಕೋಲೇಕರ್, ನರೇಂದ್ರ ಚೌಹಾಣ್, ದಶರಥ್ ಬಂಡ್ರಿವಡ್ಡರ್ ಮುಂತಾದವರು ದಂಪತಿಗಳಿಗೆ ನ್ಯಾಯ ನೀಡಲು ಸಹಕರಿಸಿದರು. ನಮಸ್ಕಾರ, ನಾನು ಸ್ಟೆಲ್ಲಾ ಇಟ್ಟೆ. ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್. ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ? ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೇ ವೀಕ್ಷಿಸಿ.